Hello friends, welcome back to Study Rider. Today in this lecture we are going to learn the concept of market structure. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮಾರುಕಟ್ಟೆ ರಚನೆ ಬಗ್ಗೆ ತಿಳಿದುಕೊಳ್ತಾ ಹೋಗೋರಿದ್ದೀವಿ. ಯಾರ್ಯಾರು PUC ಗೆ ಡಿಗ್ರಿಗೆ ಹಾಗೂ ಮಾಸ್ಟರ್ ಡಿಗ್ರಿಗೆ ಹಾಗೂ KSETಗೆ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ ಅವರಿಗೆ ಇದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರ್ತದೆ. ಯಾವುದ್ರ ಬಗ್ಗೆ? ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ. ಸೊ ಮಾರುಕಟ್ಟೆ ರಚನೆ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಇದ್ದೀವಿ ಅಂತಂದಾಗ ಮೊದಲದಾಗಿ ಬರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದರೆ ಮಾರ್ಕೆಟ್ ಅಂದರೆ ಏನು ಅನ್ನುವಂಥದ್ದು. ವಾಟ್ ಈಸ್ ಮಾರ್ಕೆಟ್? ನಾವೀಗ ಈಗಾಗಲೇ ಗೊತ್ತಿರೋ ಹಾಗೆ we all know that market is the place where buyers and sellers meet each other for the purpose of buying and selling of goods and services. ನಮಗೆಲ್ಲ ಗೊತ್ತಿರೋ ಹಾಗೆ ಮಾರುಕಟ್ಟೆಯ ಒಂದು ಪ್ರದೇಶವಾಗಿದ್ದು ಮಾರುವವನು ಮತ್ತು ಕೊಳ್ಳುವವನು ವಸ್ತು ಅಥವಾ ಸೇವೆಗಳನ್ನು ಮಾರಲು ಅಥವಾ ಕೊಳ್ಳುವ ಉದ್ದೇಶದಿಂದ ಸೇರುವಂಥ ಒಂದು ಪ್ರದೇಶವಾಗಿದೆ ಅಂತೇಳಿ ನಮ್ಗೆ ಗೊತ್ತು. ಆದರೆ ಇವಾಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತಂದ್ರೆ ಮಾರ್ಕೆಟ್ ಈಸ್ ನಾಟ್ ಎಟ್ ಆಲ್ ಪ್ಲೇಸ್. ಅಂದರೆ ಮಾರುಕಟ್ಟೆ ಕೇವಲ ಪ್ರದೇಶವಾಗಿ ಉಳಿದಿಲ್ಲ. ಮಾರ್ಕೆಟ್ ಈಸ್ ದ ಸಿಸ್ಟಮ್ ವೇರ್ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಮೀಟ್ ಈಚ್ ಅದರ್ ಫಾರ್ ದ ಪರ್ಪಸ್ ಆಫ್ ಬಾಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮಾರುಕಟ್ಟೆಯು ಒಂದು ಪ್ರದೇಶವಾಗಿತ್ತಲ್ಲ, ಅದೇನಾಗಿದೆ ಈಗ ಮಾರ್ಕೆಟ್ ಅಥವಾ ಮಾರುಕಟ್ಟೆಯು ಒಂದು ವ್ಯವಸ್ಥೆಯಾಗಿದ್ದು ಮಾರುವವನು ಮತ್ತು ಕೊಳ್ಳುವವನು ವಸ್ತು ಅಥವಾ ಸೇವೆಗಳನ್ನು ಮಾರಲು ಅಥವಾ ಕೊಳ್ಳಲು ಸೇರುವಂಥ ಒಂದು ವ್ಯವಸ್ಥೆಯಾಗಿದೆ ಅನ್ನೋದನ್ನು ನೋಡ್ತೀವಿ. ಪ್ಲೇಸ್ ಇದ್ದಿದ್ದು ಏನಾಗಿದೆ? ಸಿಸ್ಟಮ್ ಆಗೈತಿ. ಅಂದರೆ ಸ್ಥಳ ಇದ್ದಿದ್ದು ಅಥವಾ ಪ್ರದೇಶ ಇದ್ದಿದ್ದು ಇವಾಗ ಒಂದು ವ್ಯವಸ್ಥೆಯಾಗಿದೆ. ನೋಡ್ರಿ, ಮಾರುವವನು ಮತ್ತು ಕೊಳ್ಳುವವನು ಅಲ್ಲಿ ಫಿಸಿಕಲಿ ಅಥವಾ ದೈಹಿಕವಾಗಿ ಪ್ರೆಸೆಂಟ್ ಇರಬೇಕಾಗಿರತಕ್ಕಂಥ ಅವಶ್ಯಕತೆ ಈಗಿಲ್ಲ. ಅವ ಡಿಜಿಟಲಿ ಕೂಡ ಪ್ರೆಸೆಂಟ್ ಆಗಿರ್ಬೋದು. ಅಂದರೆ ಆನ್ಲೈನ್ ಮಾರ್ಕೆಟ್ಗಳು ಬಂದಿದ್ದಾವೆ. ಸೊ ಮಾರ್ಕೆಟ್ ಅಂತಂದಾಗ ಸಿಂಪಲ್ ಮೀನಿಂಗ್ ನಿಮಗೆ ಗೊತ್ತಾಯಿತು. ಇನ್ನು ಮಾರ್ಕೆಟ್ನಲ್ಲಿ ಯಾವ ಯಾವ ವ್ಯವಸ್ಥೆಗಳು ನಡೀತವೆ ಅನ್ನೋದನ್ನು ತಿಳಿದುಕೊಳ್ಬೇಕಾಗ್ತದೆ. ಮಾರ್ಕೆಟಲ್ಲಿ ಏನೇನಾಗ್ತದಪ್ಪ ಅಂದರೆ ಡಿಮಾಂಡ್ ಆಗ್ತದೆ. ವಸ್ತು ಅಥವಾ ಸೇವೆಗಳಿಗೆ ಬೇಡಿಕೆ ಉಂಟಾಗ್ತದೆ. ಅದೇ ರೀತಿ ಆ ವಸ್ತು ಮತ್ತು ಸೇವೆಗಳ ಬೇಡಿಕೆ ಏನಾಗಿತ್ತಲ್ಲ ಅದಕ್ಕೆ ಸಪ್ಲೈ ಆಗ್ತದೆ, ಅಂದರೆ ಪೂರೈಕೆ ಆಗ್ತದೆ. ಈ ಬೇಡಿಕೆ ಮತ್ತು ಪೂರೈಕೆಗಳು ಎರಡೂ ಸೇರಿ ಏನು ಮಾಡ್ತಾವೆ ಅಂತಂದ್ರೆ ಪ್ರೈಸ್ ಮತ್ತು ಔಟ್ಪುಟ್ಟನ್ನು ಡಿಟರ್ಮೈನ್ ಮಾಡ್ತವೆ. ಬೆಲೆ ಮತ್ತು ಎಷ್ಟು ಪ್ರಮಾಣದ ಉತ್ಪನ್ನ ಆ ಒಂದು ಬೆಲೆಗೆ ಮಾರಾಟವಾಗಬೇಕು ಅನ್ನೋದನ್ನು ಎಲ್ಲಿ ನಿರ್ಧಾರ ಆಗ್ತದೆ? ಮಾರುಕಟ್ಟೆಯಲ್ಲಿ ನಿರ್ಧಾರ ಆಗ್ತದೆ. ಹಾಗಿದ್ರೆ ಮೊದಲಾಗಿ ಬರ್ತಕ್ಕಂಥ ಕ್ವಶನ್ ಏನಪ್ಪ ಅಂದರೆ ಡಿಮಾಂಡ್ ಯಾರು ಮಾಡ್ತಾರೆ ಅನ್ನುವಂಥದ್ದು. ಡಿಮಾಂಡ್ ಯಾರು ಮಾಡ್ತಾರೆ? ನಮಗೆಲ್ಲ ಗೊತ್ತೈತಿ. ಡಿಮಾಂಡ್ ಕನ್ಸ್ಯೂಮರ್ ಮಾಡ್ತಾರೆ. ಕನ್ಸ್ಯೂಮರ್ ಅಲ್ಲ, ಕಸ್ಟಮರ್ ಮಾಡ್ತಾರೆ. ನೋಡ್ರಿ, ಕನ್ಫ್ಯೂಸ್ ಆಗೋದು ಎಲ್ಲಿ ಅಂತಂದರೆ ಕಸ್ಟಮರ್ ಬೇರೆ, ಕನ್ಸ್ಯೂಮರ್ ಬೇರೆ. ಕಸ್ಟಮರ್ ಅಂತಂದರೆ ಯಾರು? ಕಸ್ಟಮರ್ ಇಸ್ ದ ಪರ್ಸನ್ ಒನ್ ಹೂ ಬಾಯ್ಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ವಸ್ತು ಅಥವಾ ಸೇವೆಗಳನ್ನು ಯಾರು ಕೊಂಡುಕೊಳ್ತಾರೆ ಅವರಿಗೆ ನಾವೇನಂತ ಕರಿತೀವಿ? ಕಸ್ಟಮರ್ ಅಥವಾ ಗ್ರಾಹಕ ಅಂಥೇಳಿ ಕರಿತೀವಿ. ಅದೇ ಗ್ರಾಹಕ ಅವುಗಳನ್ನು ಸೇವಿಸಿದರೆ ಅವ ಕನ್ಸ್ಯೂಮರ್ ಆಗ್ತಾನೆ, ಅಂದರೆ ಅನುಭೋಗಿ ಆಗ್ತಾನೆ. ಕನ್ಸ್ಯೂಮರ್ ಬೇರೆ, ಕಸ್ಟಮರ್ ಬೇರೆ. ಅದೇ ರೀತಿ ಕನ್ಸ್ಯೂಮರ್ ಅಂತಂದರೆ ಯಾರು? ಅವ ಬಾಯಿ ಮಾಡಲಿ ಅಥವಾ ಅವ ಕೊಂಡುಕೊಳ್ಳಿ ಅಥವಾ ಕೊಂಡುಕೊಳ್ಳದೇ ಇರಲಿ, ಆದರೆ ಆತ ಆ ವಸ್ತುಗಳನ್ನು ಸೇವಿಸಿದರೆ ಅವನ ಏನಾಗ್ತಾನೆ? ಗ್ರಾಹಕನಾಗ್ತಾನೆ. ಮೊದಲಾಗಿ ನೋಡ್ರಿ, ಸಿಂಪಲ್ ಡಿಫ್ರೆನ್ಷಿಯೇಟ್ ಮಾಡೋದು ಅಂತಂದರೆ ನಿಮ್ಮ ತಂದೆಯವರು ನಿಮಗೋಸ್ಕರ ಯಾವುದಾದ್ರೂ ವಸ್ತುವನ್ನು ಮಾರ್ಕೆಟಿಂದ ಕೊಂಡುಕೊಂಡು ಬಂದು ನಿಮಗೆ ಕೊಟ್ಟರೆ ನಿಮ್ಮ ತಂದೆಯವರು ಏನಾಗ್ತಾರೆ? ಕಸ್ಟಮರ್ ಆಗ್ತಾರೆ. ನೀವೇನಾಗ್ತೀರಿ? ಕನ್ಸ್ಯೂಮರ್ ಆಗ್ತೀರಿ. ಅದೇ ರೀತಿ ನಿಮ್ಮ ತಂದೆಯವರೇ ಆ ಒಂದು ವಸ್ತುಗಳನ್ನು ಕೊಂಡುಕೊಂಡು ಅವರೇ ಸೇವಿಸಿದರೆ ಅವ್ರೇನಾಗ್ತಾರೆ? ಕಸ್ಟಮರು ಆಗ್ತಾರೆ, ಕನ್ಸ್ಯೂಮರು ಆಗ್ತಾರೆ. ಈ ಡಿಫ್ರೆನ್ಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಡಿಮಾಂಡ್ ಯಾರು ಮಾಡ್ತಾರೋ? ಕನ್ಸ್ಯೂಮರ್ ಮಾಡಲ್ಲ, ಡಿಮಾಂಡು ಕಸ್ಟಮರ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಪ್ಲೈ. ಸಪ್ಲೈ ಯಾರು ಮಾಡ್ತಾರೆ? ಸಪ್ಲೈ ಪ್ರೊಡ್ಯೂಸರ್ ಮಾಡ್ತಾನ? ಇಲ್ಲ. ಪ್ರೊಡ್ಯೂಸರ್ ಬೇರೆ, ಸಪ್ಲೈಯರ್ ಬೇರೆ. ಸಪ್ಲೈಯರ್ ಅಂದರೆ ಪೂರೈಕೆದಾರ, ಪ್ರೊಡ್ಯೂಸರ್ ಅಂತಂದರೆ ಉತ್ಪಾದಕ. ಉತ್ಪಾದಕ ಏನು ಮಾಡ್ತಾನೆ? ವಸ್ತುಗಳನ್ನು ಉತ್ಪಾದನೆ ಮಾಡ್ತಾನೆ. ಅಂದರೆ ಟ್ರಾನ್ಸ್ಫಾರ್ಮಿಂಗ್ ಇನ್ಪುಟ್ಸ್ ಇಂಟು ಔಟ್ಪುಟ್ಸ್. ಆದಾನಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡೋರು ಯಾರು? ಉತ್ಪಾದಕ. ಆದರೆ ಆ ಒಂದು ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ತಂದು ಅವುಗಳನ್ನು ಪೂರೈಕೆ ಮಾಡೋದು ಯಾರು? ಸಪ್ಲೈಯರ್. ಸಪ್ಲೈಯರ್ಗೂ ಪ್ರೊಡ್ಯೂಸರ್ಗೂ ಇಷ್ಟು ಡಿಫ್ರೆನ್ಸು, ಹಾಗೆ ಕಸ್ಟಮರ್ಗೂ ಕನ್ಸ್ಯೂಮರ್ಗೂ ಈ ಒಂದು ಡಿಫ್ರೆನ್ಸ್ ಇರ್ತದೆ. ಇನ್ನು ಈ ಡಿಮಾಂಡ್ ಮತ್ತು ಸಪ್ಲೈ ಎರಡು ಸೇರಿ ಏನು ಮಾಡ್ತವೆ? ಆ ಒಂದು ವಸ್ತುವಿನ ಬೆಲೆ ಅಥವಾ ಉತ್ಪನ್ನವನ್ನು ನಿರ್ಧಾರ ಮಾಡ್ತವೆ. ಹೆಂಗೆ ಉತ್ಪನ್ನ ಅಥವಾ ನಿರ್ಧಾರ ಮಾಡ್ತವೆ? ಸಿಂಪಲಾಗಿ ಒಂದು ಎಕ್ಸಾಂಪಲ್ನ ನಾವು ಹೇಳ್ಬೋದು. ಈಗ ನೀವು ಮಾರ್ಕೆಟ್ಗೆ ಹೋಗಿರ್ತೀರಿ. ಮಾರ್ಕೆಟ್ಗೆ ಹೋಗಿದ್ರೆ ಅಲ್ಲಿ ಒಬ್ಬಳು ಬ್ಯೂಟಿಫುಲ್ ಮುದುಕಿ ಕುಂತಿರ್ತಾಳೆ ಅಂತ ಇಟ್ಕೊಡ್ರಿ. ಸೊ ಆ ಮುದುಕಿ ಒಂದು ವಸ್ತುಗಳನ್ನು ಸೆಲ್ ಮಾಡ್ತಾ ಇರ್ತಾಳೆ. ನೀವು ಫಸ್ಟ್ ಹೋದ್ಗಳು ಏನು ಕ್ವಶನ್ ಕೇಳ್ತೀರಿ? ಆ ವಸ್ತುಗಳಿಗೆ ಬೆಲೆಯನ್ನು ಕೇಳ್ತೀರಿ. ಸಿಂಪಲ್. ನೀವು ಇದಕ್ಕೆ ಎಷ್ಟು ಅಂತ ಕೇಳ್ತೀರಿ. ಆಕೆ ಹೇಳ್ತಾಳೆ 60 ರೂಪಾಯಿ ಅಂತೇಳಿ. 60 ರೂಪಾಯಿ ಅಂತ ಹೇಳಿದಾಗ ನೀವು ಅದನ್ನು ಎಷ್ಟಕ್ಕೆ ಕೇಳ್ಬೋದು? 10 ರೂಪಾಯಿ ಕೇಳಿದ್ರೆ ಆಕೆ ಏನಂತಾಳೆ? ಮುಂದೆ ಹೋಗಪ್ಪ ಅಂತಾಳೆ. ಸಿಂಪಲ್. ನೀವೇನು ಕೇಳ್ತೀರಿ? 30 ರೂಪಾಯಿ ಕೊಡ್ತೀನ ಅಂತ ಕೇಳ್ತೀವಿ. ನೀವು 30 ರೂಪಾಯಿ ಕೇಳಿದ್ರಿ, ಆಕೆ ನೀವು ಯಾರಾದ್ರಿ? ಕಸ್ಟಮರ್ ಆದ್ರಿ. ಆಕೆ ಏನಾದ್ಲು? ಸಪ್ಲೈಯರ್ ಆದ್ಲು. ಆಕೆ ಎಷ್ಟು ಹೇಳಿದ್ಲು? 60 ರೂಪಾಯಿ ಹೇಳಿದ್ರು. ಆಕೆ 60 ರೂಪಾಯಿ ಹೇಳಿದ್ದನ್ನು ನೀವೇನು ಮಾಡ್ತೀರಿ?
ಆಕೆ ಏನು ಮಾಡ್ತಾಳೆ, ಕಡಿಮೆ ಮಾಡ್ಕೊಂಡು ಬಂದು 50 ರೂಪಾಯಿಗೆ ಮಾಡ್ತಾಳೆ, ನೀವು 30 ರೂಪಾಯಿ ಕೇಳಿದ್ದನ್ನು 40 ರೂಪಾಯಿಗೆ ಮಾಡ್ತೀರಿ. ಹಾಗೆ ಆಕೆ ಒಂದು ಸ್ವಲ್ಪ ಕಡಿಮೆ ಮಾಡಿ, ನೀವು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡಿ, ಇಬ್ಬರು ಕೂಡ ಒಂದು ಪ್ರೈಸಿಗೆ ಏನು ಮಾಡ್ತೀರಿ, ಡಿಟರ್ಮೈನ್ ಆಗ್ತೀರಿ. ಅಥವಾ 45 ರೂಪಾಯಿಗೆ 1 kg ಕೊಡಮ್ಮ ಅಂತ ಕೇಳ್ತೀರಿ. ಅದು ಬಾಳೆಹಣ್ಣು ಆಗಿರ್ಬೋದು ಅಥವಾ ಯಾವುದೇ ತರಕಾರಿ ಆಗಿರ್ಬೋದು. ಸೊ 45 ರೂಪಾಯಿ ಹೆಂಗೆ ನಿರ್ಧಾರ ಮಾಡಿದ್ರಿ ನೀವು? ಸಪ್ಲೈಯರ್ ಮತ್ತು ಕಸ್ಟಮರ್, ಡಿಮಾಂಡ್ ಮತ್ತು ಸಪ್ಲೈ ಎರಡೂ ಸೇರಿ ಏನು ಮಾಡ್ತು, ಆ ಒಂದು ವಸ್ತುವಿನ ಬೆಲೆ ಮತ್ತು ಉತ್ಪನ್ನವನ್ನು ನಿರ್ಧಾರ ಮಾಡ್ತು. ಸೊ ಮಾರ್ಕೆಟ್ನಲ್ಲಿ ಏನಾಗ್ತದೆ, ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಆಗ್ತದೆ. ಸೊ ಹಾಗಿದ್ದಾಗ ನಾವು ಮಾರುಕಟ್ಟೆ ಅಥವಾ ಮಾರ್ಕೆಟ್ ರಚನೆಯನ್ನು ಯಾವ ರೀತಿ ಮಾಡಿದ್ದೀವಿ, ನಾವು ಮಾರುಕಟ್ಟೆಯನ್ನು ಜಿಯೋಗ್ರಫಿಕಲ್ ಬೇಸಿಸನ್ನು ನೋಡಿದಾಗ, ಆನ್ ದ ಬೇಸಿಸ್ ಆಫ್ ಜಿಯೋಗ್ರಫಿ ವಿ ಡಿವೈಡೆಡ್ ಇಂಟು 3 and 4 ಟೈಪ್ಸ್. 3 ಟೈಪ್ಸ್ ಯಾವ ಅಂತಂದರೆ ಲೋಕಲ್ ಮಾರ್ಕೆಟ್, ನ್ಯಾಷನಲ್ ಮಾರ್ಕೆಟ್, ಇಂಟರ್ನ್ಯಾಷನಲ್ ಮಾರ್ಕೆಟ್. ಲೋಕಲ್ ಮಾರ್ಕೆಟ್ ಅಂತಂದರೆ ಲೋಕಲ್ ಆಗಿ ಇರತಕ್ಕಂಥ ಮಾರ್ಕೆಟು. ಅದೇ ರೀತಿ ನ್ಯಾಷನಲ್ ಮಾರ್ಕೆಟ್ ಅಂತಂದರೆ ಅಂಡರ್ ದ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಆಫ್ ಅವರ್ ಕಂಟ್ರಿ, ದ ಮಾರ್ಕೆಟ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಮಾರ್ಕೆಟ್ ಅಂದರೆ ನ್ಯಾಷನಲ್ ಮಾರ್ಕೆಟ್. ಬಿಯಾಂಡ್ ದ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಆಫ್ ದ ಕಂಟ್ರಿ ವಿ ಕಾಲ್ಡ್ ಇಟ್ ಆಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಅಂತಂದರೆ ನಮ್ಮ ದೇಶದ ಒಳಗೆ ಇರ್ತಕ್ಕಂಥ ಮಾರುಕಟ್ಟೆಗಳನ್ನು ನಾವು ದೇಶೀಯ ಮಾರುಕಟ್ಟೆ ಅಂತ ಕರಿತೀವಿ. ನಮ್ಮ ದೇಶದಿಂದ ಹೊರಗೆ ನಾವು ಏನಾದರೂ ಮಾರ್ಕೆಟ್ ಅಥವಾ ಟ್ರಾನ್ಸಾಕ್ಷನ್ನ ಮಾಡ್ತಾ ಇದ್ವಿ ಅಂತಂದರೆ ಅದಕ್ಕೆ ಏನಂತ ಕರಿತೀವಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಕರಿತೀವಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನಾವು ಸ್ಪರ್ಧೆಯ ಆಧಾರದ ಮೇಲೆ ಏನು ಮಾಡ್ತಾ ಹೋಗ್ತೀವಿ, ಮಾರುಕಟ್ಟೆಯನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸ್ಪರ್ಧೆ ಅಂದರೆ ಕಾಂಪಿಟೇಷನ್. ಆನ್ ದ ಬೇಸಿಸ್ ಆಫ್ ಕಾಂಪಿಟೇಷನ್ ವಿ ಡಿವೈಡೆಡ್ ಮಾರ್ಕೆಟ್ ಇಂಟು ಮೇನ್ಲಿ 2 types. One is perfect competition market and another one is imperfect competition market. ಒಂದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂಥೇಳಿ ಅಂದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಇನ್ನೊಂದು ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಂದೇ ಇರ್ತದೆ, ಅದು ಮಾದರಿ ಮಾರುಕಟ್ಟೆ ಆಗಿರ್ತದೆ, ಅಂದ್ರೆ ಐಡಿಯಲ್ ಮಾರ್ಕೆಟ್, ಅದು ಎಕ್ಸಿಸ್ಟೆನ್ಸ್ ಇರ್ಬೋದು ಅಥವಾ ಇರದೇ ಇರ್ಬೋದು. ಇನ್ನು ಇಂಪರ್ಫೆಕ್ಟ್ ಅಥವಾ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನಾವು ಮತ್ತೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಮೊನೋಪೊಲಿ ಅಂದರೆ ಏಕಸ್ವಾಮ್ಯ, ಮೊನೋಪೊಲಿಸ್ಟಿಕ್ ಅಂತಂದರೆ ಸ್ವಾಮ್ಯಯುತ, ಆನಂತರ ಮೂರನೇದು ಓಲಿಗೋಪೊಲಿ ಅಂತಂದರೆ ಕೆಲ ಜನ ಸ್ವಾಮ್ಯ ಅನ್ನುವಂಥದ್ದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಮೊದಲಾಗಿ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಂದರೆ ಏನು? ಪರ್ಫೆಕ್ಟ್ ಕಾಂಪಿಟೇಷನ್ ಅಂತಂದರೆ ಲಾರ್ಜ್ ನಂಬರ್ ಆಫ್ ಬಾಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಸೆಲ್ಲಿಂಗ್ ಅ ಹೋಮೋಜೀನಿಯಸ್ ಪ್ರಾಡಕ್ಟ್ ವಿತ್ ಲೀಸ್ಟ್ ಅಂದರೆ ವಿತ್ ನೋ ಪವರ್ ಆನ್ ದ ಪ್ರೈಸ್ ಡಿಟರ್ಮಿನೇಷನ್. ಅಂದರೆ ಇಲ್ಲಿ ಯಾವುದೇ ಪ್ರೈಸ್ ಡಿಟರ್ಮಿನೇಷನ್ ಪವರ್ ಅವ್ರ ಕಡೆ ಇರೋದಿಲ್ಲ. ಅಂದರೆ ಅಧಿಕ ಪ್ರಮಾಣದ ಮಾರುವವನು ಮತ್ತು ಕೊಳ್ಳುವವನು ಸೇರತಕ್ಕಂಥ ಮಾರುಕಟ್ಟೆಗೆ ಮತ್ತು ಒಂದೇ ತೆರನಾದಂಥ ವಸ್ತುಗಳನ್ನು ಮಾರುವಂತಹ ಮಾರುಕಟ್ಟೆಗೆ ನಾವು ಏನಂತ ಕರಿತೀವಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂಥೇಳಿ ಕರಿತೀವಿ. ಅಂದರೆ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತಂದ್ರೆ ಏನು, ಲಾರ್ಜ್ ನಂಬರ್ ಆಫ್ ಬಾಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಸೇರಿರ್ತಕ್ಕಂಥ ಮಾರ್ಕೆಟು, ಹೋಮೋಜೀನಿಯಸ್ ಪ್ರಾಡಕ್ಟ್ಗಳನ್ನು, ಏಕರೂಪ ವಸ್ತುಗಳನ್ನು ಮಾರ್ತಕ್ಕಂಥ ಮಾರ್ಕೆಟಿಗೆ ನಾವು ಏನಂತ ಕರಿತೀವಿ. ಜನರಲ್ ಆಗಿ ವೆಜಿಟೇಬಲ್ ಮಾರ್ಕೆಟಿಗೆ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಕರಿತೀವಿ. ಅಂದರೆ ಎಲ್ಲರೂ ಕೊತ್ತಂಬರಿ ಮಾಡ್ತಿರ್ತಾರೆ, ಎಲ್ಲರೂ ಸೇಮ್ ಕೊತ್ತಂಬರಿ ಮಾಡ್ತಿರ್ತಾರೆ, ಡಿಫ್ರೆಂಟ್ ಪ್ರೈಸಸ್ಸಿಗೆ ಮಾರ್ತಿರ್ತಾರೆ ಅಥವಾ ಸೇಮ್ ಪ್ರೈಸಸ್ಸಿಗೆ ಮಾರ್ತಿರ್ತಾರೆ. ನಾವು ಹೋಗಿ ಅಲ್ಲಿ ಡಿಮಾಂಡ್ ಮತ್ತು ಸಪ್ಲೈ ಮಾಡೋದ್ರ ಮೂಲಕ ಆ ಒಂದು ಬೆಲೆ ನಿರ್ಧಾರ ಆಗ್ತೈತಿ, ಅದಕ್ಕೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಕರಿತೀವಿ. ಇಲ್ಲಿ ಬೆಲೆ ನಿರ್ಧಾರ ಯಾವುದ್ರ ಮೇಲೆ ಆಗ್ತದೆ ಅಂತಂದ್ರೆ ಡಿಮಾಂಡ್ ಮತ್ತು ಸಪ್ಲೈ ಮೇಲೆ ಆಗ್ತದೆ. ಇನ್ನು ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತಂದ್ರೆ ಅಲ್ಲಿ ಮಾರುವವರ ಸಂಖ್ಯೆ ಕಡಿಮೆ ಇರ್ತದೆ, ಆ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ, ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತೇಳಿ ಕರಿತೀವಿ. ಅದರಲ್ಲಿ ಮೊದಲೇದಾಗಿ ಬರ್ತಕ್ಕಂಥದ್ದು ಯಾವುದು, ಮೊನೋಪೊಲಿ ಅಂತಂದರೆ ಏಕಸ್ವಾಮ್ಯ, ಓನ್ಲಿ ಸಿಂಗಲ್ ಸೆಲ್ಲರ್ ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಲಾರ್ಜ್ ನಂಬರ್ಸ್ ಆಫ್ ಬಾಯರ್ಸ್ ಆರ್ ದೇರ್ ಇನ್ ದ ಮಾರ್ಕೆಟ್. ಅಂದರೆ ಅಧಿಕ ಪ್ರಮಾಣದ ಕೊಂಡುಕೊಳ್ಳುವವರು ಇರ್ತಾರೆ, ಆದರೆ ಒಬ್ಬನೇ ಮಾತ್ರ ಮಾರಾಟ ಮಾಡುವವನು ಆಗಿರ್ತಾನೆ. ಇಲ್ಲಿ ಪ್ರೈಸ್ ಮೇಕರ್ ಆಗಿರ್ತಾನೆ, ಅಂದರೆ ಬೆಲೆಯನ್ನು ನಿರ್ಧಾರ ಮಾಡುವಂಥವ್ರು ಯಾರಾಗಿರ್ತಾರೋ ಅವ ಮೊನೋಪೊಲಿ ಮಾರ್ಕೆಟ್ನಲ್ಲಿ ಅದೇ ವ್ಯಕ್ತಿ ಆಗಿರ್ತಾನೆ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಪ್ರೈಸ್ ಟೇಕರ್ ಆಗಿರ್ತಾರೆ, ಅವರು ಬೆಲೆಯನ್ನು ಸ್ವೀಕಾರ ಮಾಡುವವರು. ಮೊನೋಪೊಲಿಯಲ್ಲಿ ಬೆಲೆಯನ್ನು ನೀಡುವವರು ಆಗಿರ್ತಾರೆ, ಅವರೇ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ. ಎಕ್ಸಾಂಪಲ್ ಅಂತಂದರೆ ಇಂಡಿಯನ್ ರೈಲ್ವೆ, ಅವರು ಒಬ್ಬರೇ ರೈಲ್ವೆ ಸರ್ವಿಸನ್ನು ಪ್ರೊವೈಡ್ ಮಾಡೋರು ನಮ್ಮ ಇಂಡಿಯಾದಲ್ಲಿ ಇದ್ದಾರೆ, ಅವರೇ ಕೂಡ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮೊನೋಪೊಲಿಸ್ಟಿಕ್ ಮಾರ್ಕೆಟ್ ಅಂತಂದರೆ ಅಲ್ಲಿ ಲಾರ್ಜ್ ನಂಬರ್ ಆಫ್ ಬಾಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇರ್ತಾರೆ, ಆದರೆ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಇದ್ದಷ್ಟು ಲಾರ್ಜ್ ನಂಬರ್ ಆಫ್ ಬಾಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಅಲ್ಲಿ ಇರೋದಿಲ್ಲ. ಅಲ್ಲಿ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ಗಳನ್ನು ಸೆಲ್ ಮಾಡ್ತಿರ್ತಾರೆ. ಅಂದರೆ ಡಿಫ್ರೆನ್ಷಿಯೇಟೆಡ್ ಅಂತಂದರೆ ಬ್ರ್ಯಾಂಡಿಂಗ್ ಆಗಿರ್ಬೋದು, ಪ್ಯಾಕೇಜಿಂಗ್ ಆಗಿರ್ಬೋದು, ನೇಮಿಂಗ್ ಆಗಿರ್ಬೋದು, ಇವುಗಳಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಈಗ ಟೂತ್ಪೇಸ್ಟನ್ನು
ಪೆಪ್ಸುಡೆಂಟ್ ಅವರು ಮಾಡ್ತಾರೆ, ಪತಂಜಲಿ ಅವರು ಮಾಡ್ತಾರೆ, ಕೋಲ್ಗೇಟ್ ಅವರು ಮಾಡ್ತಾರೆ. ಎಲ್ಲವೂ ಕೂಡ ಹಲ್ಲು ಉಜ್ಜೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಅವರು ಬ್ರ್ಯಾಂಡಿಂಗು, ಪ್ಯಾಕೇಜಿಂಗು, ಕಲರು ಮತ್ತು ನೇಮಿಂಗ್ನಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿರ್ತಾರೆ. ಇದಕ್ಕೇನಂತ ಕರಿತೀವಿ? ಮೊನೋಪೊಲಿಸ್ಟಿಕ್ ಅಥವಾ ಸ್ವಾಮ್ಯಯುತ ಮಾರುಕಟ್ಟೆ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದೇನು? ಓಲಿಗೋಪೊಲಿ. ಓಲಿಗೋಪೊಲಿ ಅಂತಂದ್ರೇನು? ಕೆಲಜನ ಸ್ವಾಮ್ಯ ಮಾರುಕಟ್ಟೆ. ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಅಂತಂತಂದ್ರೆ ದ ಮಾರ್ಕೆಟ್ ಈಸ್ ಡಾಮಿನೇಟೆಡ್ ಬೈ ಫ್ಯೂ ಲಾರ್ಜ್ ಫರ್ಮ್ಸ್. ಅಂದರೆ ಕೆಲವು ದೊಡ್ಡ ಅಥವಾ ಬೃಹತ್ ಉತ್ಪಾದನಾ ಘಟಕಗಳನ್ನು ಹೊಂದಿರತಕ್ಕಂಥ ಮಾರ್ಕೆಟಿಗೆ ನಾವೇನಂತ ಕರಿತೀವಿ? ಓಲಿಗೋಪೊಲಿ ಅಂತೇಳಿ ಕರಿತೀವಿ. ಇಲ್ಲಿ ಏನಾಗ್ತದಪ್ಪ ಓಲಿಗೋಪೊಲಿ ಒಳಗೆ ಅಂತಂತಂದರೆ ಎಂಟ್ರಿ ಬ್ಯಾರಿಯರ್ಸ್ ಇರ್ತಾವೆ. ಅಂದರೆ ಇಲ್ಲಿ ಈಸಿಯಾಗಿ ಯಾರೇ ಪರ್ಸನ್ ಆಗಿರ್ಬೋದು ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಎಂಟ್ರಿ ತೊಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಲಾರ್ಜ್ ಕ್ವಾಂಟಿಟಿ ಆಫ್ ಇನ್ವೆಸ್ಟ್ಮೆಂಟ್ ಬೇಕಾಗಿರ್ತದೆ. ಎಕ್ಸಾಂಪಲ್ ಹೇಳೋದಾತಂತಂದರೆ ಅದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಆಗಿರ್ಬೋದು. ಕೆಲವು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗಳು ಇದ್ದಾವೆ. ನಾವು ಲೆಕ್ಕ ಹಾಕಿದರೆ ನಮ್ಮ ಇಂಡಿಯನ್ ಕಂಪ್ನೀಸ್ ಅಂತ ಹೇಳಿ ಒಂದು 2-3 ಏನೋ ಇರ್ಬೋದು ಅಷ್ಟೇ. ಯಾವುವು? ಟಾಟಾ ಆಗಿರ್ಬೋದು, ಮಹೀಂದ್ರ ಆಗಿರ್ಬೋದು. ಇಲ್ಲಿ ಏನಾಗ್ತದೆ? ಈಸಿಯಾಗಿ ಎಂಟ್ರಿ ಆಗೋದಿಲ್ಲ ನಾರ್ಮಲ್ ಪರ್ಸನ್ಗೆ ಈ ಒಂದು ಮಾರ್ಕೆಟ್ನಲ್ಲಿ. ಅದೇ ರೀತಿ ಇಂಟರ್ ಡಿಪೆಂಡೆನ್ಸ್ ಆಗಿರ್ತವೆ. ಇಂಟರ್ ಡಿಪೆಂಡೆನ್ಸ್ ಅಂತಂದರೆ ಒಂದಕ್ಕೊಂದು ಏನಾಗಿರ್ತವೆ? ಪ್ರೈಸ್ ಡಿಟರ್ಮಿನೇಷನ್ ಆಗಿರ್ಬೋದು ಮತ್ತು ಬ್ರ್ಯಾಂಡಿಂಗ್ ಆಗಿರ್ಬೋದು ಅಥವಾ ಆ ಮಾರ್ಕೆಟ್ನಲ್ಲಿ ಸೆಲ್ ಮಾಡೋದಾಗಿರ್ಬೋದು ಒಂದಕ್ಕೊಂದು ಹೊಂದಿಕೊಂಡಂತೆ ಇರ್ತವೆ. ಅಂತಂದ್ರೇನು? ಈ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳೆಲ್ಲ ಒಂದು 8ರಿಂದ 10 ಲಕ್ಷದಲ್ಲಿ ಒಂದು ಕಾರನ್ನು, ಅಂದರೆ ಎಂಟ್ರಿ ಲೆವೆಲ್ ಕಾರನ್ನು ಪ್ರೊಡ್ಯೂಸ್ ಮಾಡ್ತವೆ. ನೀವು ಯಾವುದೇ ಕಂಪ್ನಿ ನೋಡ್ರಿ 8ರಿಂದ 10 ಲಕ್ಷದ ಒಂದು ಕಾರ್ ಸಿಗ್ತದೆ. ಅಂದರೆ ಇಂಟರ್ ಡಿಪೆಂಡೆನ್ಸಿ ಇರ್ತದೆ. ಹಾಗೆ ಪ್ರೈಸ್ ರಿಜಿಡಿಟಿ ಇರ್ತದೆ. ಪ್ರೈಸ್ ಏನಾಗಿರ್ತದೆ? ಇಲ್ಲಿ ಕಠಿಣತೆಯಿಂದ ಕೂಡಿರ್ತದೆ. ಅಂದರೆ ಪ್ರೈಸನ್ನು ಈಸಿಯಾಗಿ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಎಲ್ಲರೂ ಕೂಡ ಸೇಮ್ ಆದಂಥ ವಸ್ತುಗಳನ್ನು ಅಥವಾ ಸೇಮ್ ಪರ್ಪಸ್ಸಿನ ಕೂಡಿರ್ತಕ್ಕಂಥ ವಸ್ತುಗಳನ್ನು ಇವರೆಲ್ಲ ಸೆಲ್ ಮಾಡ್ತಾ ಇರ್ತಾರೆ. ಇದೇನಾಯಿತು? ಇಂಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಬರ್ತಕ್ಕಂಥ ಮಾರುಕಟ್ಟೆ ಓಲಿಗೋಪೊಲಿ ಅಥವಾ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಪರ್ಫೆಕ್ಟ್ ಕಾಂಪಿಟೇಷನ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಇಂಪರ್ಫೆಕ್ಟ್ ಕಾಂಪಿಟೇಷನ್ ಇದರಲ್ಲಿ ಬರ್ತಕ್ಕಂಥ ಮೊನೋಪೊಲಿ, ಮೊನೋಪೊಲಿಸ್ಟಿಕ್ ಆ್ಯಂಡ್ ಓಲಿಗೋಪೊಲಿ. ಇವನ್ನೆಲ್ಲ ಹೊರತುಪಡಿಸಿ ಇನ್ನೊಂದಿಷ್ಟು ಮಾರುಕಟ್ಟೆ ವ್ಯವಸ್ಥೆಗಳು ನಮ್ಮಲ್ಲಿ ಬರ್ತವೆ, ಮಾರುಕಟ್ಟೆಯಲ್ಲಿ ಬರ್ತವೆ. ಅದರಲ್ಲಿ ಯಾವುದಪ್ಪ ಅಂದ್ರೆ ಡುಯೋಪೊಲಿ ಅನ್ನೋದಂತ ಬರ್ತದೆ. ಡುಯೋಪೊಲಿ ಅಂತಂದ್ರೆ ಏನು? ದ್ವಿಜನ ಸ್ವಾಮ್ಯ ಅಂತಂದ್ರೆ ಓನ್ಲಿ 2 sellers ಆರ್ ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಮೆನಿ ಬಯರ್ಸ್ ಆರ್ ದೇರ್ ಇನ್ ದ ಮಾರ್ಕೆಟ್. ಅಂದರೆ ಕೇವಲ 2 ಜನ ಆ ಒಂದು ವಸ್ತುಗಳನ್ನು ಸೆಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ಡುಯೋಪೊಲಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಮೊನೋಪೊಸೊನಿ ಅಂತ ಬರ್ತದೆ. ಮೊನೋಪೊಲಿ ಅಂತಂದ್ರೆ ಏನಂತ ತಿಳ್ಕೊಂಡಿದ್ದೀರಿ ನೀವು? ಮೊನೋಪೊಲಿ ಅಂತಂದ್ರೆ ಒಬ್ಬ ಸೆಲ್ಲರ್ ಇರ್ತಕ್ಕಂಥ ಮಾರ್ಕೆಟು. ಆದರೆ ಮೊನೋಪೊಸೊನಿ ಅಂತಂತಂದ್ರೆ ಏನು? ಒಬ್ಬ ಬಾಯರ್ ಇರ್ತಕ್ಕಂಥ ಮಾರ್ಕೆಟು ಅಥವಾ ಒಬ್ಬ ಕೊಂಡುಕೊಳ್ಳುವವನು ಇರ್ತಕ್ಕಂಥ ಮಾರುಕಟ್ಟೆಗೆ ನಾವೇನಂತ ಕರಿತೀವಿ? ಮೊನೋಪೊಸೊನಿ ಅಂತ ಕರಿತೀವಿ. ಅಂದರೆ ಇಂಡಿಯನ್ ಗೌರ್ಮೆಂಟು ಒಬ್ಬ ಏನಾಗಿರ್ತಾನೆ? ಬಾಯರ್ ಆಗಿರ್ತಾನೆ. ಯಾವ? ಡಿಫೆನ್ಸ್ ರಿಲೇಟೆಡ್ ವಸ್ತುಗಳನ್ನು ಕೊಂಡುಕೊಳ್ಳುವವರು. ಈಗ ನಾವು ಯಾವುದಾದ್ರೂ ಒಂದು ಡಿಫೆನ್ಸ್ ರಿಲೇಟೆಡ್ ವಸ್ತುವನ್ನು ಉತ್ಪಾದನೆ ಮಾಡಿದ್ದೀವಿ ಅಂತ ಇಟ್ಕೊಡ್ರಿ. ಈಗ ಯಾವುದೋ ಒಂದು ಎಕ್ಸಾಂಪಲಿಗೆ ಹೇಳ್ತೇನೆ ನಾನು. ಈಗ ಯಾವುದೋ ಒಂದು ವೆಪನ್, ಯಾವುದೋ ಒಂದು ಕ್ಷಿಪಣಿಯನ್ನು ನಾವು ತಯಾರು ಮಾಡಿದ್ವಿ ಅಂತ ಇಟ್ಕೊಡ್ರಿ. ನಾವೊಬ್ಬ ಇಂಜಿನಿಯರಿಂಗು ಅಥವಾ ಯಾವುದೇ ಒಂದು ಸ್ಟೂಡೆಂಟು ಕ್ಷಿಪಣಿಯನ್ನು ತಯಾರು ಮಾಡಿದ್ವಿ ಅಂತಂದರೆ ಯಾರು ತೊಗೊಳ್ತಾರೆ ಅದನ್ನು? ಬಾಜು ಮನೆ ಆಂಟಿ ಏನಾದರೂ ಬಂದು ತೊಗೊಳ್ತಾಳ? ಯಾಕೋ ಅಂಕಲ್ ಭಾಳ ತಿಳಿತಿನ ಇಟ್ಟು ಹಾರಿಸಿಬಿಡೋಣ ಅಂತೇಳಿ ತೊಗೊಳ್ಳೋದಿಲ್ಲ. ಯಾರು ತಗೋಬೇಕು? ಆ ಒಂದು ವಸ್ತುಗಳನ್ನು ಒಬ್ಬ ಯಾರು? ಬಾಯರ್ ಅಂತಂದರೆ ಮೊನೋಪೊಸೊನಿ. ಇಂಡಿಯನ್ ಗೌರ್ಮೆಂಟ್ ಅಥವಾ ಡಿಫೆನ್ಸ್ ಸಿಸ್ಟಮ್ ಏನಿರ್ತದಲ್ಲ ಅವರೊಬ್ಬರೇ ಅದನ್ನು ಕೊಂಡುಕೊಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇನು? ಓಲಿಗೋಪೊಸೊನಿ ಅಂತ ಬರ್ತದೆ. ಓಲಿಗೋಪೊಲಿ ನೋಡಿದ್ರಿ, ಅಲ್ಲಿ ಫ್ಯೂ ಲಾರ್ಜ್ ಫರ್ಮ್ಸ್ ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅದೇ ರೀತಿ ಓಲಿಗೋಪೊಸೊನಿ ಅಂತ ಬರ್ತದೆ. ಫ್ಯೂ ಮೆಂಬರ್ಸ್ ಅಥವಾ ಫ್ಯೂ ಬಾಯರ್ಸ್ ಬಾಯಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಕೆಲವು ಜನ ಅಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗಳನ್ನು ಬಾಯ್ ಮಾಡ್ತಿರ್ತಾರೆ. ಪರ್ಫೆಕ್ಟ್ ಕಾಂಪಿಟೇಷನ್, ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮೊನೋಪೊಲಿ, ಮೊನೋಪೊಲಿಸ್ಟಿಕ್ ಆ್ಯಂಡ್ ಓಲಿಗೋಪೊಲಿ. ಆನಂತರ ಡುಯೋಪೊಲಿ, ಮೊನೋಪೊಸೊನಿ ಆ್ಯಂಡ್ ಓಲಿಗೋಪೊಸೊನಿ. ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥ ಕ್ಲಾಸ್ನಲ್ಲಿ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಎಂದ್ರೇನು ಮತ್ತು ಅದರಲ್ಲಿ ಬರ್ತಕ್ಕಂಥ ಫೀಚರ್ಸ್ಗಳು ಯಾವ್ಯಾವು, ಅದೇ ರೀತಿ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಯಾವ ರೀತಿ ಆಗ್ತದ ಅಥವಾ ಇಕ್ವಿಲಿಬ್ರಿಯಮ್ ಯಾವ ರೀತಿ ಆಗ್ತದ, ಅದೇ ರೀತಿ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನಲ್ಲಿ ಸಪ್ಲೈ ಕರ್ವ್ನ ಯಾವ ರೀತಿ ಡಿಟರ್ಮಿನೇಟ್ ಮಾಡ್ಕೋತೀವಿ ಅಥವಾ ಡೆರಿವೇಟ್ ಮಾಡ್ಕೊಳ್ತೀವಿ, ಅದೇ ರೀತಿ ಶಾರ್ಟ್ ರನ್ನಲ್ಲಿ ಯಾವ ರೀತಿ ಇಕ್ವಿಲಿಬ್ರಿಯಮ್ ಆಗ್ತದ, ಲಾಂಗ್ ರನ್ನಲ್ಲಿ ಯಾವ ರೀತಿ ಇಕ್ವಿಲಿಬ್ರಿಯಮ್ ಆಗ್ತದ ಅಂತೇಳಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಸೊ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.